Hi friends, welcome back to another video. Again, ಇನ್ನೊಂದು ಮಾಡೆಲ್ ಜೊತೆ ಶೀಟ್ ಮೆಟಲ್ ಮಾಡೋದು ಹೇಗೆ ಇನ್ ಸಾಲಿಡ್ವರ್ಕ್ಸ್ ನಲ್ಲಿ ಅಂತ ನೋಡೋಣ. ಈ ಮಾಡೆಲ್ ನ ಶೀಟ್ ಮೆಟಲ್ ಮಾಡೋದು ಹೇಗೆ ಯಾವ್ದ್ರಲ್ಲಿ ಸಾಲಿಡ್ವರ್ಕ್ಸ್ ನಲ್ಲಿ ನೋಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ನೇಮ್ ಬಂದು RVM CAD ಕನ್ನಡ ಯೂಟ್ಯೂಬ್ ಚಾನಲ್. ಇದರಲ್ಲಿ ಎಲ್ಲಾ ತರ ಜಾಬ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಮತ್ತೆ ಇದೇ ತರ ನಾವು ಮಾಡೋ ಮಾಡೆಲ್ ಎಲ್ಲ ಹೇಗ್ ಮಾಡೋದು ಅಂತ ನೋಡ್ಬೋದು. ಆದ್ರೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈಗ ಇದು ಹೇಗೆ ಡ್ರಾ ಮಾಡೋದು. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಫಸ್ಟ್ ಪ್ಲೇನ್ ಸೆಲೆಕ್ಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಮ್ ಪ್ಲೇನ್ ಇದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ನನ್ನ ಫ್ರಂಟ್ ವ್ಯೂ ಇದ್ರಲ್ಲಿ ಕಾಣಿಸ್ತಾ ಇದೆ. ಸೊ ನಾನು ಫ್ರಂಟ್ ವ್ಯೂ ತಗೋಬೇಕು. ಸೊ ಏನ್ ಮಾಡ್ತೀನಿ, ಸಾಲಿಡ್ವರ್ಕ್ಸ್ ಹೋಗಿ ನ್ಯೂ ಪ್ಲೇನ್, ಸೊ ಪಾರ್ಟ್, ಓಕೆ, ಸ್ಕೆಚಿಗೆ ಹೋಗಿ ಫ್ರಂಟ್ ಪ್ಲೇನ್ ಅಂತ ಅಂದ್ಮೇಲೆ ಸೊ ಇದು ಹೇಗಿದೆ, ರೆಕ್ಟಾಂಗಲ್ ಶೇಪ್. ಝೂಮ್ ಮಾಡ್ತೀನಿ. ಡೈಮೆನ್ಷನ್ಸ್ ಬಂದು ಹೈಟ್ ಬಂದು 150 ಇದೆ, ಲೆಂತ್ ಬಂದು 250 ಇದೆ. ಸೊ ಏನ್ ಮಾಡ್ತೀನಿ, ಸೆಂಟರ್ ಆಫ್ ರೆಕ್ಟಾಂಗಲ್ ತಗೊಂಡು ಜಸ್ಟ್ ಕ್ಲಿಕ್ ಮಾಡ್ತೀನಿ ಅಂಡ್ ಆ ಡೈಮೆನ್ಷನ್ಸ್ ಹೋಗಿ ಹೈಟ್ ಬಂದು 150, ಲೆಂತ್ ಎಷ್ಟಿದೆ 250, ಲೆಂತ್ ಬಂದು 250. ಸೊ ಇಟ್ಸ್ ಫುಲ್ಲಿ ಡಿಫೈನ್ಡ್ ಆಗಿದೆ. ಮತ್ತೆ ಎಕ್ಸಿಟ್ ಆಗಿ ಸ್ಕೆಚ್ ಇಂದ ಎಕ್ಸಿಟ್ ಆಗಿ ಶೀಟ್ ಮೆಟಲ್ ಹೋಗಿ ಅಗೇನ್ ಬೇಸ್ ಫ್ಲಾಂಜ್ ತಗೊಂಡು ಸೆಲೆಕ್ಟ್ ಮಾಡಿ. ಬೇಸ್ ಫ್ಲಾಂಜು ಥಿಕ್ನೆಸ್ ಎಷ್ಟಿದೆ, ಬೇಸ್ ಫ್ಲಾಂಜು ಶೀಟ್ ಮೆಟಲ್ ಥಿಕ್ನೆಸ್ ಬಂದು 1 mm. ಸೊ 1 mm ಕೊಡಿ. 1 mm ಕೊಟ್ಟಿದ್ದೀನಿ. ಸೊ ರೈಟ್ ಕ್ಲಿಕ್, ಏನಾಯ್ತು, ನನಗೆ ಬೇಸ್ ಸಿಕ್ತು. ಸೊ ಝೂಮ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಈ ಶೇಪ್ ಮಾಡ್ಬೇಕು. ಸೊ ಮೀನ್ಸ್ ಬೆಂಡ್ ಮಾಡ್ಬೇಕು. ಬೆಂಡ್ ಹೇಗ್ ಮಾಡೋದು, ಸೊ ಅದ್ರದ್ದು ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ನೋಡೋಣ. ಬೆಂಡ್ ಹೇಗ್ ಮಾಡೋದು. ಏನ್ ಮಾಡ್ತೀನಿ, ಈಗ ಶೀಟ್ ಮೆಟಲ್ ಅಲ್ಲೇ ಎಡ್ಜ್ ಫ್ಲಾಂಜಿಗೆ ಹೋಗಿ ಝೂಮ್ ಮಾಡ್ತೀನಿ. ನಾನು ಈ ಎಡ್ಜ್ ತಗೋತೀನಿ. ಸೊ ರೈಟ್ ಕ್ಲಿಕ್ ಅಂಡ್ ಎಡಿಟ್ ಫ್ಲಾಂಜ್ ಪ್ರೊಫೈಲ್ ಹೋಗಿ ಓಕೆ ಎಡಿಟ್ ಅಂತ ಹೇಗೆ ಏನು ಸ್ಲಾಟ್ಸ್ ಮಾಡ್ಬೇಕು. ಈ ಸ್ಲಾಟ್ ಏನು ಡಿಸ್ಟೆನ್ಸ್ ಬಂದು 90 ಕೊಟ್ಟಿದ್ದಾರೆ, ರೇಡಿಯಸ್ ಬಂದು 5 ಇದೆ, ಮತ್ತೆ ಇದ್ರ ಡಿಸ್ಟೆನ್ಸ್ 30 ಇದೆ, ಇದ್ರ ಡಿಸ್ಟೆನ್ಸ್ 50 ಇದೆ. ಸೊ ನಾನೇನ್ ಮಾಡ್ತೀನಿ, ಸ್ಲಾಟ್ ಎಷ್ಟು 90 ಇದೆ. ಸೊ ಗಿವ್ ಇಟ್ 90 ಅಂಡ್ ಡಯಾಮೀಟರ್ ಇರೋದು ರೇಡಿಯಸ್ ಬಂದು 5. ಸೊ 5 into 2 ಆಯ್ತಾ. ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ರೋಟೇಟ್ ಮಾಡ್ಕೊಳ್ಳೋಣ. zoom it. ಇಲ್ಲಿಂದ ಇಲ್ಲಿಗೆ 30 ಮತ್ತೆ ಇದ್ರ ಹೈಟ್ ಬಂದು 50. ಓಕೆ, ಸ್ಮಾಲ್ ಡೈಮೆನ್ಷನ್ಗೆ ಹೋಗಿ ಝೂಮ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 50, ಗಿವ್ ಇಟ್ 50 ಅಂಡ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೈಟ್ ಬಂದು 30. ಸೊ 30 ಆಯ್ತು. ನೆಕ್ಸ್ಟ್ ಡಿಸ್ಟೆನ್ಸ್ ಬಂದು ಇಲ್ಲಿಂದ ಇದು 90. ಸೊ ರೈಟ್ ಕ್ಲಿಕ್, ಇದ್ರ ರೇಡಿಯಸ್ ರೈಟ್ ಕ್ಲಿಕ್. ಆದ್ರೂ ಅಂಡರ್ ಡಿಫೈನ್ಡ್ ಎಲ್ಲ ಇದೆ, ಯಾಕೆ ನೋಡೋಣ. ಅಂಡ್ ಯಾವ ಕಡೆ ಮೂವ್ಮೆಂಟ್ ಆಗ್ತಿದೆ ನೋಡ್ತೀನಿ. ಓಕೆ, ಕಂಟ್ರೋಲ್ Z, ಈಗಿನ ಸ್ಮಾಲ್ ಡೈಮೆನ್ಷನ್ ತಗೊಂಡು ಸೊ ಇಲ್ಲಿಂದ ಎಷ್ಟಿದೆ ಕ್ಲಿಕ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ಮಾಡಿ. 150 ನಲ್ಲಿ 90 ಹೋದ್ರೆ ಸೊ ಲೆಂತ್ ಬಂದು 150 ಇದೆ, ಮೈನಸ್ 90 60 ಮೀನ್ಸ್ ದಟ್ ಸೈಡ್ 30
ಈ ಕಡೆ 30 ಇದೆ. ಸೊ ಗಿವ್ ಇಟ್ 30. ಓಕೆ, ಅಗೇನ್ ಸಿ ಈ ಕಡೆ ಕೂಡ ನೋಡೋಣ. ಸೇಮ್ 30 ಡಿಸ್ಟೆನ್ಸ್ ಇದೆಯಾ? ಇದೆ. ಸೊ ಫುಲ್ಲಿ ಡಿಫೈನ್ ಕೂಡ ಆಗಿದೆ. ಅಂಡ್ ಈಗ ನನ್ಗೆ ಇಲ್ಲಿ ಫಿಲ್ಲೆಟ್ ಮಾಡಬೇಕು. ಸೊ ಫಿಲ್ಲೆಟ್ ಮಾಡಿದ್ರೆ ಅಂಡ್ ಅನದರ್ ಒನ್ ಏನು, ಈ ಕಡೆ ನಾನು ಕೂಡ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಇವಾಗ ಫಿಲ್ಲೆಟ್ ಮಾಡಲ್ಲ. ಸೊ ಈಗ ಕಂಪ್ಲೀಟ್ ಆಗಿದೆ. ಸೊ ಫಿನಿಶ್ ಕೊಡ್ತೀನಿ. ಫಿನಿಶ್ ಕೊಟ್ಟು ಆಟೋ ತಗೊಂತ ಸಿ ನಾನು ಫಿಲ್ಲೆಟ್ ಕೂಡ ಕೊಡ್ಬೋದಿತ್ತು, ಬಟ್ ನನ್ಗೆ ಈ ಕಡೆನೂ ಬೇಕು. ಸೊ ನಾನೇನ್ ಮಾಡ್ತೀನಿ, ನಾನು ಫಿಲ್ಲೆಟ್ ಮಾಡಲ್ಲ. ಏನ್ ಮಾಡ್ತೀನಿ, ಮಿರರ್. ಸೊ ಮಿರರ್ ಮಾಡ್ತೀನಿ. ಮಿರರ್ ಯಾವುದು? ಮಿರರ್ ಪ್ಲೇನ್ ಸೆಲೆಕ್ಟ್ ಮಾಡಿ ಕೇಳ್ತಾ ಇದೆ. ಸೊ ಜಸ್ಟ್ ನನ್ಗೆ ಫಸ್ಟ್ ನನ್ ಮಿರರ್ ಯಾವ ಸೈಡ್ ಬೇಕು, ರೈಟ್ ಪ್ಲೇನ್ ತಗೊಂಡು ಸೊ ಮಿರರ್ಗೆ ಹೋಗ್ತೀನಿ. ಮಿರರ್ ರೈಟ್ ಪ್ಲೇನ್ ಆಲ್ರೆಡಿ ತಗೊಂಡಿದೆ. ನನ್ಗೆ ಯಾವುದು ಈ ಫೇಸ್ ಬೇಕು. ಸೊ ರೈಟ್ ಮಿರರ್ ಮಾಡೋದು ತುಂಬಾ ಈಸಿ ಇದೆ. ಆಯ್ತಾ? ನೆಕ್ಸ್ಟ್ ಏನು, ಇದ್ರದ್ದು ಫಿಲ್ಲೆಟ್ ಮಾಡಬೇಕು. ಸಿ ಇಲ್ಲಿ ಫಿಲ್ಲೆಟ್, ಅದ್ರ ಫಿಲ್ಲೆಟ್ ಬಂದು ಎಷ್ಟಿದೆ? 10. ಸೊ ಗೋ ವಿತ್ ಫೀಚರ್ಸ್. ಅಗೇನ್ ಫಿಲ್ಲೆಟ್ ತಗೊಂತೀನಿ. ಫಿಲ್ಲೆಟ್ ತಗೊಂಡು ನಾನು ಹೇಳಿದಾಗೆ ಎಡ್ಜಸ್, ಅಗೇನ್ ಈ ಎಡ್ಜು ಕೂಡ ತಗೋತೀನಿ. ಅಂಡ್ ರೇಡಿಯಸ್ ಬಂದು 10. ಸೊ ರೈಟ್ ಕ್ಲಿಕ್ 10 ಕೊಟ್ಟೆ. 10 ಆಗಿದೆ. ಅಂಡ್ ಈ ಕಡೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನ್ಗೆ ಈ ಕಡೆ ಬೇಕಿಲ್ಲ. ಯಾಕೆಂದ್ರೆ ಈ ಪ್ಲೇಟ್ ನಾನು ಕ್ರಿಯೇಟ್ ಮಾಡಬೇಕು. ಸೊ ಅಗೇನ್ ಏನ್ ಮಾಡ್ತೀನಿ, ಅದನ್ನ ಬೆಂಡ್ ಮಾಡಬೇಕು. ಸಿ ಯಾವ ತರ, ಈ ತರ ಬೆಂಡ್. ಈಗೇನ್ ಶೀಟ್ ಮೆಟಲ್ ಹೋಗಿ ಶೀಟ್ ಮೆಟಲ್ ಅಲ್ಲಿ ಎಡ್ಜ್ ಫ್ಲಾಂಜ್ ತಗೊಳ್ಳಿ. ಸೊ ಈ ಲೈನ್ ಸೆಲೆಕ್ಟ್ ಮಾಡಿ, ಎಷ್ಟೋ ಡಿಸ್ಟೆನ್ಸ್ ಕೊಡಿ. ಅಂಡ್ ಎಡಿಟ್ ಫ್ಲಾಂಜ್ ಪ್ರೊಫೈಲ್ ಹೋಗಿ. ಸೊ ರೊಟೇಟ್ ಮಾಡ್ಕೊಳ್ಳಿ. ಅಂಡ್ ಸ್ಕೆಚ್ ನೋಡಿ, ಸ್ಕೆಚ್ ಮೇಲ್ಗಡೆಯಿಂದ ಇದೆ. ಸೊ ಕೆಳಗಡೆ ಇಲ್ಲ. ನನ್ಗೆ ನಾನೇನ್ ಮಾಡ್ತೀನಿ, ಜಸ್ಟ್ ಒಂದೇ ಲೈನ್. ಸೊ ಏನು, ಒಂದ್ ಲೈನ್ ಹಾಕಿ ಅಂಡ್ ಟ್ರಿಮ್ ಮಾಡಿ. ಟ್ರಿಮಿಗೆ ಹೋಗಿ ಟ್ರಿಮ್ ಇಟ್. ಆಯ್ತಾ? ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್. ಸಿ ಇದ್ರದ್ದು ಹೈಟ್ ಬಂದು 40 ಅಂಡ್ ಡಿಸ್ಟೆನ್ಸ್ ಬಂದು 15 ಕೂಡ ಇದೆ. ಸೊ ಏನು, ಹೈಟ್ ಬಂದು 40 ಎಂಟರ್ ಅಂಡ್ ಡಿಸ್ಟೆನ್ಸ್ ಬಂದು 15 ಎಂಟರ್. ಸೊ ಇಟ್ಸ್ ಕಂಪ್ಲೀಟ್. ಸಿ ಅಂಡ್ ಹೋಲ್ ಕೂಡ ಕೊಟ್ಟಿದ್ದಾರೆ. ಸೊ ಹೋಲ್ ಇಲ್ಲಿ ಹೋಲ್ ಮಾಡೋಣ. ಓಕೆ, ಅಂಡ್ ಈಗ ಹೋಲ್ ಮಾಡಬೇಕು. ಹೋಲ್ದು ಡಯಾಮೀಟರ್ ಬಂದು 5 ಇದೆ. ಅಂಡ್ ಏನು, ಅದ್ರದ್ದು ಡಿಸ್ಟೆನ್ಸ್ ಬಂದು 10. ಸೊ ಹೋಲ್ ತಗೊಂತೀನಿ ಅಂಡ್ ಸ್ಮಾರ್ಟ್ ಡೈಮೆನ್ಷನ್ ತಗೊಂಡು ಅದ್ರ ಡಯಾಮೀಟರ್ ಚೆಕ್ ಇಟ್ 5. ಅದ್ರ ಡಯಾಮೀಟರ್ ಬಂದು 5 ಇದೆ. ಓಕೆ, ಅಂಡ್ ಏನು 10 ಡಿಸ್ಟೆನ್ಸ್ ಅಲ್ಲಿ ಇದೆ. ಡಿಸ್ಟೆನ್ಸ್ ಬಂದು 10, ಹೈಟ್ ಬಂದು 20. ಸೊ ಸ್ಮಾರ್ಟ್ ಡೈಮೆನ್ಷನ್, ಸ್ಮಾರ್ಟ್ ಡೈಮೆನ್ಷನ್ ಹೋಗಿ 10 ಅಂಡ್ ಏನು ಹೈಟ್ 20. ಓಕೆ, ಇದು ಬಂದು ಎಸ್ಕೇಪ್ ಮಾಡಿ. ಇದು ರಿಲೇಷನ್ಸ್ ಅಪ್ಲೈ ಮಾಡಿ. ಹಾರಿಜಾಂಟಲ್. ಓಕೆ,
ಡೈಮೆನ್ಷನ್ಗೆ ಹೋಗಿ ಇದರ ಡಿಸ್ಟೆನ್ಸ್ ಕೊಡಿ 5 ಓವರ್ ಡಿಲೀಟ್ ಬಿಕಾಸ್ ನಾನು ಬಂದು ಎಲ್ಲಿಂದ ಇಲ್ಲಿಂದ 10 ಇರೋದು. ಸೊ again ಸ್ಮಾಲ್ ಡೈಮೆನ್ಷನ್ give it 10. Okay, and trim under define because ಸ್ಮಾಲ್ ಡೈಮೆನ್ಷನ್ಸ್ ಹೋಗಿ ಚೆಕ್ ಮಾಡಿ 20. okay, it's fully defined. So it's complete. Finish. okay, ನನಗೆ ಈ ಸ್ಲಾಟ್ ಬಂತು. ಸಿ ಪಿಕ್ಚರ್ ಅಲ್ಲಿ ಹೇಗಿದೆ ಹಾಗೆ ಇದೆ. ಅಂಡ್ ಅಗೇನ್ ನನಗೆ ಈ ಸ್ಲಾಟ್ ನೆಕ್ಸ್ಟ್ ಈ ಸ್ಲಾಟ್ ಬೇಕಿರೋದು. ಸಿ ನನಗೆ ಒಂದ್ ಕಡೆ ಬಂತು. ಈಗ ಅನದರ್ ಸೈಡ್ ಬೇಕು ಮೀನ್ಸ್ ಎಲ್ಲಿ ಅಂತ ಹೇಳಿದ್ರೆ ಈ ಕಡೆ. ಸೊ ಯು ಶುಡ್ ಟೇಕ್ ದ ಫ್ರಂಟ್ ಪ್ಲೇನ್ ಅಂಡ್ ಫೀಚರ್ಸ್ ಹೋಗಿ ಫೀಚರ್ಸ್ ಅಲ್ಲಿ ಬಂದು ಮಿರರ್ ತಗೊಳ್ಳಿ. ಮಿರರ್ಗೆ ಹೋಗಿ ಆಲ್ರೆಡಿ ಫ್ರಂಟ್ ಪ್ಲೇನ್ ತಗೊಂಡಿದೆ, ಸಾರಿ ಟಾಪ್ ಪ್ಲೇನ್ ತಗೊಂಡಿದೆ, ರಾಂಗ್. ಓಕೆ, ಶುಡ್ ಟೇಕ್ ದ ಟಾಪ್ ಪ್ಲೇನ್. ಓಕೆ, ಫೀಚರ್ಸ್ ಹೋಗಿ ಫೀಚರ್ಸ್ ಅಲ್ಲಿ ಮಿರರ್ ತಗೊಂಡು ಶುಡ್ ಸೆಲೆಕ್ಟ್ ಅಂಡ್ ರೈಟ್. ಓಕೆ, ನಂಗೆ ಈಗ 2 ಕಡೆ ಸ್ಲಾಟ್ ಬಂತು. ನೆಕ್ಸ್ಟ್ ನನಗ್ ಬೇಕಿರೋದು ಈ ಸ್ಲಾಟ್ಸ್, ಈ 4 ಸ್ಲಾಟ್ಸ್ ಬೇಕು. ಸೊ ಅದರ ಡೈಮೆನ್ಷನ್ಸ್ ನೋಡೋಣ ಮತ್ತೆ ಹೇಗ್ ಬೆಂಡ್ ಮಾಡೋದು ಕೂಡ. ಹೇಗೇನ್ ಶೀಟ್ ಮೆಟಲ್ಗೆ ಹೋಗಿ ಎಡ್ಜ್ ಫ್ಲಾಂಜ್ಗೆ ಹೋಗಿ ಸೊ ಡ್ರ್ಯಾಗ್ ಅಂಡ್ ಎಡಿಟ್ ಫ್ಲಾಂಜ್ಗೆ ಹೋಗಿ. ಆಯ್ತಾ, ಕ್ಲಿಕ್ ಇಟ್. ಈಗ ನನ್ನ ಡ್ರಾಯಿಂಗ್ ಅಲ್ಲಿ ಆಸ್ ಇಟ್ ಇಸ್ ಹೇಗಿದೆ ಹಾಗೆ ಮಾಡೋಣ. ಸೊ ಜಸ್ಟ್ ನನ್ಗೆ ಇಷ್ಟೇ ಬೇಕಿರೋದು. ಝೂಮ್ ಇಟ್. ನನ್ಗೆ ಇದು ಯಾವುದೇ ತರ ಲೈನ್ಸ್ ಕೂಡ ಬೇಡ. ಸೊ ಡಿಲೀಟ್ ಮಾಡ್ತೀನಿ ನಾನು ಎಲ್ಲಾ ಲೈನು. ನಾನೇನ್ ಮಾಡ್ತೀನಿ, ಒಂದು ಸರ್ಕಲ್, ಇದ್ರದ್ದು ಎಷ್ಟಿದೆ ರೇಡಿಯಸ್ ಬಂದು 14 ಇದೆ. ಸೊ ಸ್ಮಾಲ್ ಡೈಮೆನ್ಷನ್ಗೆ ಹೋಗಿ ಮೀನ್ಸ್ 14 ಇಂಟು 2 ಡಯಾಮೀಟರ್ಗೆ. ಓಕೆ, ಅಂಡ್ ಲೆಂತ್ ಚೆಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ, ಸೊ ಎಡ್ಜ್ ಇಂದ ಇಲ್ಲಿಗೆ 50 ಇದೆ. ಸೊ ಸ್ಮಾಲ್ ಡೈಮೆನ್ಷನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಸಿ. ಓಕೆ, ಅಂಡ್ ಈ ಲೈನ್ ಇಂದ ಈ ಲೈನಿಗೆ ಲೈನ್ ಹಾಕಿ ಜಸ್ಟ್ ಕ್ಲಿಕ್ ಎಸ್ಕೇಪ್ ಮಾಡಿ. ಸೊ ಲೈನ್ ಬಂತ. ಅಂಡ್ ಟ್ರಿಮ್ಗೆ ಹೋಗಿ ಈ ಲೈನ್ ಬೇಡ, ಟ್ರಿಮ್ ಮಾಡಿ. ಅಂಡರ್ ಡಿಫೈನ್ಡ್ ಎಲ್ಲ ಇದೆ ಬಿಕಾಸ್ ನಾನು ಹೈಟ್ ಕೊಟ್ಟಿಲ್ಲ ಅಲ್ಲ. ಎಷ್ಟು ಹೈಟ್ ಬೇಕಿರೋದು ನನಗೆ 20. ಎಲ್ಲಿಂದ ಕೆಳಗಡೆ ಬಾಟಮ್ ಇಂದ 20 ಬೇಕಿರೋದು. ಸ್ಮಾಲ್ ಡೈಮೆನ್ಷನ್ಸ್ ಹೋಗಿ ಇಲ್ಲಿಂದ ಇಲ್ಲಿಗೆ 20 ಅಂತ. ಅಂಡ್ ಹೋಲ್ ಕೂಡ ಇದೆ. ಸೊ ಹೋಲ್ ಕೂಡ ಮಾಡೋಣ. ಸಾರಿ, ಇದರ ರೇಡಿಯಸ್ ಬಂದು 14. ಸೊ ಓಕೆ, ನಾಟ್ 14 ಕೊಟ್ಟಿದ್ದೀನಿ. ಈಗ ಹೋಲ್ ಮಾಡೋಣ. ಸೊ ಹೋಲ್ದು ಡಯಾಮೀಟರ್ ಎಷ್ಟಿದೆ,
ಸಿ ಡಯಾಮೀಟರ್ ಬಂದು 8. ಓಕೆ, ಸ್ಮಾಲ್ ಡೈಮೆನ್ಷನ್ಗೆ ಹೋಗಿ ಡಯಾಮೀಟರ್ 8 ಇದೆ, ಸೊ 8 ಕೊಟ್ಟಿದೆ. ಓಕೆ, ಇದು ಫುಲ್ಲಿ ಡಿಫೈನ್ ಹಾಗೆ. ಸೊ ಫಿನಿಶ್. ಸಿ ನನಗೆ ಬಂತು. ಈಗ ಮಿರರ್ 4 ಸ್ಲಾಟ್ಸ್ ಬೇಕಿರೋದು. ಸೊ ಅಗೇನ್ ಫೀಚರ್ಸಿಗೆ ಹೋಗಿ ಫಸ್ಟ್ ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡ್ತೀನಿ. ಫೀಚರ್ಸಿಗೆ ಹೋಗಿ ಫೀಚರ್ಸ್ ಅಲ್ಲಿ ಮಿರರ್ ತಗೊಳ್ಳಿ. ಅವಾಗಲೇ ಪ್ಲೇನ್ ಸೆಲೆಕ್ಟ್ ಆಗಿದೆ. ಸೊ ಜಸ್ಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಬಂತ. ಅಗೇನ್ ಏನ್ ಮಾಡಿ, ಟಾಪ್ ಪ್ಲೇನ್ ತಗೊಳ್ಳಿ, ಮತ್ತೆ ಫೀಚರ್ಸಿಗೆ ಹೋಗಿ ಮಿರರ್ ತಗೊಂಡು ಯಾವ್ಯಾವ ಸ್ಲಾಟ್ಸ್ ಬೇಕು ಅದನ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್. ಓಕೆ, ಇದು ಬಂತು. ನೆಕ್ಸ್ಟ್ ನನಗೇನ್ ಬೇಕಿರೋದು ಶೀಟ್ ಮೆಟಲ್. ಸಿ ಎಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಈ ಬೇಕು, ಇದನ್ನೇನ್ ಅಂತೀವಿ ಅಂದ್ರೆ ವೆಂಟ್. ಸೊ ವೆಂಟ್, ಈ ವೆಂಟ್ ನ ಕ್ರಿಯೇಟ್ ಮಾಡ್ಬೇಕು. ಹೇಗ್ ಕ್ರಿಯೇಟ್ ಮಾಡೋದು? ಅಗೇನ್ ಏನ್ ಮಾಡ್ತೀನಿ, ಸ್ಕೆಚ್ಗೆ ಹೋಗಿ ಸ್ಕೆಚ್ ಅಲ್ಲಿ ಇದನ್ನ ತಗೊಂಡು ಈಗ ಈ ಸರ್ಕಲ್ಸ್ ನನ್ಗೇನು 100 ಡಯಾಮೀಟರ್ ಇದೆ, 80 ಒಂದಿದೆ, 60 ಒಂದಿದೆ, 40 ಒಂದಿದೆ, 20 ಇದೆ. ಸೊ ಸೆಂಟರ್ ಆಫ್ ಸರ್ಕಲ್ ತಗೊಂತೀನಿ. ಸೆಂಟರ್ ಆಫ್ ಸರ್ಕಲ್ 100, ಎಂಟರ್. ಅಗೇನ್ ಸೆಂಟರ್ ಆಫ್ ಸರ್ಕಲ್ 80, ಎಂಟರ್. 60, ಎಂಟರ್. 40, enter. 20, enter. So yes, it's 100, 80, 60, 40, 20. ಸೊ ನನಗೆ ಇದು ಕ್ರಿಯೇಟ್ ಆಯ್ತು. ಜಸ್ಟ್ ರೈಟ್ ಕ್ಲಿಕ್, ಏನ್ ಮಾಡ್ತೀನಿ, ಶೀಟ್ ಮೆಟಲ್ಗೆ ಹೋಗ್ತೀನಿ. ವೆಂಟ್ ಅಲ್ಲಿ ಬೌಂಡ್ರೀಸ್ ಯಾವ್ದು, ಸಾರಿ, ಅಗೇನ್ ಗೋ ಟು ದ ಸ್ಕೆಚ್. ಸೊ ನನಗೆ ಏನು ಲೈನ್ಸ್ ಇದೆ. ಸೊ 6 ಸೈಡ್ಸ್ ಲೈನ್ಸ್ ಇದೆ. ಸೊ ಲೈನ್ ತಗೊಂಡು ಜಸ್ಟ್ ಎಸ್ಕೇಪ್ ಏನ್ ಮಾಡ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ ಸರ್ಕ್ಯುಲರ್ ಸ್ಕೆಚ್ ಪ್ಯಾಟರ್ನ್, ಸೆಲೆಕ್ಟ್ ಮಾಡ್ತೀನಿ. ಎಷ್ಟು ನನ್ಗೆ ಬೇಕಿರೋದು 6. ಓಕೆ, ನಾನು ಕ್ರಿಯೇಟ್ ಆಯ್ತು 6. ಸೊ ರೈಟ್ ಹೋಗ್ತೀನಿ, ಹೋಗಿ ವೆಂಟಿಗೆ ಹೋಗಿ ಬೌಂಡ್ರೀಸ್, ಶೀಟ್ ಮೆಟಲ್ ಅಲ್ಲಿ ವೆಂಟಿಗೆ ಹೋಗಿ ರಿಬ್ಬು, ಬೌಂಡ್ರೀಸ್, ವೆಂಟಿಗೆ ಹೋಗಿ ಬೌಂಡ್ರಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ರಿಬ್, ಸೊ ರಿಬ್, ಓಕೆ, ರಿಬ್ ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಮಾಡಬೇಕು, ಜಸ್ಟ್ ಕ್ಲಿಕ್ ಅಂಡ್ fill the boundary. It's okay, and right. See, as it is. And one more, ಈ ವೆಂಟ್ ನಾ ಸೆಲೆಕ್ಟ್ ಮಾಡಿದೀನಿ. ವೆಂಟ್ ಎಷ್ಟಿದೆ, ವೆಂಟ್ ಥಿಕ್ನೆಸ್ ಬಂದು 4 mm. ಸೊ ವೆಂಟ್ ಥಿಕ್ನೆಸ್ ಬಂದು 4.
ಅಗೇನ್ ರೈಟ್ಲಿ ಸಿ ನಮ್ಮ ಮಾಡೆಲ್ ರೆಡಿ ಆಯ್ತು. ಸೊ ಇದೇ ತರ ನಿಮ್ಗೆ ಎಲ್ಲಾ ತರ ಮಾಡೆಲ್ಸ್ ಸ್ಕೆಚಸ್ ಬೇಕಂತಂದ್ರೆ ನಮ್ಮ RVM CAD ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ತರ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.